ಚಿಕ್ಕಬಳ್ಳಾಪುರದಲ್ಲೂ ಕೊರೋನಾದ ಆತಂಕ ಮುಂದುವರಿತಾ ಇದೆ. ಒಂದು ಕೋವಿಡ್ ಪಾಸಿಟಿವ್ ಬೆಳಕಿಗೆ ಬರ್ತಾ ಇದೆ. ಒಂದು ಕೋವಿಡ್ ಕೇಸ್ ಡಿಟೆಕ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಇದು ಮೊದಲ ಕೊರೋನಾ ಪಾಸಿಟಿವ್ ಕೇಸ್. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆ ಮಾಲೀಕರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಕೇಸ್ ಡಿಟೆಕ್ಟ್ ಆಗಿದೆ. ಅದರಲ್ಲೂ ಬಿಜೆಪಿ ಮುಖಂಡ ಹಾಗೂ ಆಸ್ಪತ್ರೆ ಮಾಲೀಕರಿಗೆ ಕೊರೋನಾ ಸೋಂಕಿರೋದು ಪತ್ತೆ ಆಗ್ತಾ ಇದೆ. ಸದ್ಯಕ್ಕೆ ಐಸೋಲೇಷನ್ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗ್ತಾ ಇರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲೂ ಕೊರೋನಾದ ಆತಂಕ ಕಂಟಿನ್ಯೂ ಆಗ್ತಾ ಇದೆ. ಇತ್ತೀಚೆಗಷ್ಟೇ ದೆಹಲಿ ಹಾಗೂ ತಮಿಳುನಾಡಿಗೆ ಬಿಜೆಪಿ ಮುಖಂಡ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಂದಲೇ ಇವರು ಸೋಂಕನ್ನ ಕ್ಯಾರಿ ಮಾಡಿದ್ರಾ ಗೊತ್ತಿಲ್ಲ. ಟ್ರಾವೆಲ್ ಹಿಸ್ಟ್ರಿ ಮಾತ್ರ ಇದೆ ಹೊರ ರಾಜ್ಯದ್ದು ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಯಾವಾಗ ಸ್ವಾಬ್ ಕಲೆಕ್ಟ್ ಮಾಡಿದ್ದು, ಆಮೇಲೆ ಅವ್ರಿಗೆ ಸಿಂಪ್ಟಮ್ಸ್ ಯಾವ ರೀತಿ ಇದೆ, ಎಷ್ಟು ವರ್ಷ ವಯಸ್ಸಿನ ವ್ಯಕ್ತಿ, ಮತ್ತೆ ಯಾವಾಗ ಅವರು ಹೊರ ರಾಜ್ಯಕ್ಕೆ ಹೋಗಿದ್ದು? ಮಮತಾ, ಖಂಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಕೂಡ ಈಗ ಮೊದಲ ಕೊರೋನಾ ಕೇಸ್ ಅಂದ್ರೆ ಈ ಬಾರಿ ದೃಢ ಆಗಿರುವಂತದ್ದು ಅದು ಕನ್ಫರ್ಮ್ ಆಗಿದೆ. ಅದನ್ನ ಸ್ವತಃ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ದೃಢಪಡಿಸಿರುವಂತದ್ದು ಮಾಧ್ಯಮಗಳಿಗೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯ ಮಾಲೀಕರು ಆಗಿದ್ರು. ಅವರು ಸ್ವತಃ ಬಿಜೆಪಿ ಮುಖಂಡರು. ಅವರು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡುವಂತಹ ಸಲುವಾಗಿ ದೆಹಲಿಗೆ ಭೇಟಿಯನ್ನ ಮಾಡಿದ್ದು, ಮತ್ತೆ ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ತಮಿಳುನಾಡಿಗೂ ಸಹ ಹೋಗಿ ಬಂದಿದ್ರು. ಹಾಗಾಗಿ ಅವರು ನಿರಂತರವಾಗಿ ಕಳೆದ 5-6 ದಿನಗಳಿಂದಲೂ ಕೂಡ ಜ್ವರ ಇತ್ತು. ಹಾಗಾಗಿ ಜ್ವರ ಯಾಕೆ ಇದು ಹೋಗ್ತಾ ಇಲ್ಲ, ವಾಸಿ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈಗ ಕೋವಿಡ್ ಆತಂಕ ಎಲ್ಲೆಡೆ ಇರೋ ಒಂದು ಕಾರಣಕ್ಕೆ ನಿನ್ನೆ ಕೋವಿಡ್ ಟೆಸ್ಟ್ಗೆ ಒಳಗಾಗಿದ್ರು. ಅವರ ರಿಪೋರ್ಟ್ ಇವತ್ತು ಬೆಳಗ್ಗೆ ಕನ್ಫರ್ಮ್ ಆಗಿದೆ, ಅದು ಕೋವಿಡ್ ಪಾಸಿಟಿವ್ ಅಂತಕ್ಕಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಅವರನ್ನ ಹೋಮ್ ಐಸೋಲೇಷನ್ ಅಂದ್ರೆ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯತ್ಯಾಸ ಇಲ್ಲ, ಆರಾಮಾಗೇ ಇದ್ದಾರೆ, ಚೇತರಿಕೆ ಇದೆ. ಅಂದ್ರೆ ಜ್ವರ ಮಾತ್ರ ಇರುವಂತದ್ದು, ಬೇರೆ ಯಾವುದೇ ರೀತಿಯ ಲಕ್ಷಣಗಳಿಲ್ಲ. ಹಾಗಾಗಿ ಮನೆಯಲ್ಲಿ ಕ್ಷೇಮವಾಗಿದ್ದೀನಿ ಅಂತೇಳಿ ಸ್ವತಃ ಅವರೇ ಪಬ್ಲಿಕ್ ಟಿವಿಗೆ ದೃಢೀಕರಣವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಅನ್ನ ಆಗಿರುವಂತದ್ದು. ಯಾಕೆಂತಂದ್ರೆ ಮೊದಲ ಕೇಸ್ ಈಗಾಗಲೇ ಕೂಡ ಪತ್ತೆಯಾಗಿದೆ. ಕಳೆದ 2-3 ದಿನಗಳಿಂದಲೂ ಕೂಡ ಟೆಸ್ಟಿಂಗ್ ಆರಂಭ ಆಗಿತ್ತು, ಆದ್ರೆ ಯಾವುದೇ ರೀತಿಯ ಪಾಸಿಟಿವ್ ಕೇಸ್ ದೃಢ ಆಗಿರಲಿಲ್ಲ. ಅದರಲ್ಲೂ ಕೂಡ ಕಳೆದ ಜೂನ್ ತಿಂಗಳಲ್ಲಿ ನಮ್ಮಲ್ಲಿ ಕೇಸ್ ಪತ್ತೆ ಆಗಿದ್ದು, ಅದರಿಂದ ಇದುವರೆಗೂ ಕೂಡ ಯಾವುದೇ ರೀತಿಯ ಕೇಸ್ ಪತ್ತೆ ಆಗಿಲ್ಲ. ಈಗ ಮೊದಲ ಕೇಸ್ ಪತ್ತೆ ಆಗಿರುವಂತದ್ದು. ಹೀಗಾಗಿ ಈಗ ಆರೋಗ್ಯ ಇಲಾಖೆಗೂ ಕೂಡ ಒಂದು ರೀತಿಯ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಆತಂಕ ಮುಂದುವರಿಯುತ್ತೆ. ಹಾಗಾಗಿ ಅಧಿಕಾರಿಗಳು ಕೂಡ ಈಗ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುವಂತಹದ್ದು. ಮಮತಾ, ಧನ್ಯವಾದ ಮುದುಕೃಷ್ಣ ತಮ್ಮ ಮಾಹಿತಿಗಾಗಿ.